ಪವರ್ ಟಿವಿ ಚಾನೆಲ್ ಹಾಗೂ ಡಿಜಿಟಲ್ ನಲ್ಲಿ ಜಾಹೀರಾತು ನೀಡಲು ಕೂಡಲೇ ಈ ನಂಬರ್ಗೆ ಸಂಪರ್ಕಿಸಿ. ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ. ಧರ್ಮಸ್ಥಳದ ಗ್ರಾಮದ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಸುತ್ತಮುತ್ತ ಅಂತ ಹೇಳಿದ್ನಲ್ಲ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಈತ SIT ಕಸ್ಟಡಿಯಲ್ಲಿದ್ದಾನೆ. ಈ SIT ಕಸ್ಟಡಿ ಇವತ್ತು ಅಂತ್ಯ ಆಗುತ್ತೆ. ಹಾಗಾಗಿ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಇವತ್ತು ಮತ್ತೊಮ್ಮೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು. ಇವತ್ತು ಮಾಸ್ಕ್ ಮ್ಯಾನ್ ಚಿನ್ನಯ್ಯನ SIT ಕಸ್ಟಡಿ ಅಂತ್ಯ ಹಿನ್ನೆಲೆಯಲ್ಲಿ ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ SIT ಟೀಮ್ ಚಿನ್ನಯ್ಯನನ್ನ ಹಾಜರುಪಡಿಸುತ್ತೆ. ಈ ಹಿಂದೆ 2 ದಿನಗಳ SIT ಕಸ್ಟಡಿಗೆ ಕೊಟ್ಟಿತ್ತು ಬೆಳ್ತಂಗಡಿ ನ್ಯಾಯಾಲಯದಿಂದ ಆದೇಶವನ್ನು ಹೊರಡಿಸಿತ್ತು. ಕಾರಣ ಇನ್ನೂ ಒಂದೆರಡು ಸ್ಥಳಗಳಲ್ಲಿ ಸ್ಪಾಟ್ ಮಹಜರು ಬಾಕಿ ಇದೆ ಅಂತ ಹೇಳಿ ಕಸ್ಟಡಿಗೆ ಕೊಟ್ಟಿತ್ತು. ಆದರೆ 2 ದಿನ ಸದ್ಯಕ್ಕೆ ಸಾಕಾಗಿಲ್ಲ, ಇನ್ನೂ ಕೂಡ ಮಹಜರು ಉಳ್ಕೊಂಡಿದೆ. ನಿನ್ನೆ ಉಜಿರೆಯಲ್ಲಿ ಮಹಜರು ನಡೆಸಿರ್ತಾರೆ ಅಧಿಕಾರಿಗಳು. ಬೆಳ್ತಂಗಡಿ ಕೋರ್ಟ್ ಸೆಪ್ಟೆಂಬರ್ 3ರ ತನಕ SIT ಕಸ್ಟಡಿಗೆ ಕೊಟ್ಟಿರುತ್ತೆ, ಅಂದರೆ ಇವತ್ತಿನ ತನಕ. ನೆನ್ನೆ ಉಜಿರೆಯಲ್ಲಿ ಸ್ಪಾಟ್ ಮಹಜರು ಮಾಡಲಾಗುತ್ತೆ. ನಾನು ಹೇಳಿದ್ನಲ್ಲ, ಈತ ಎಲ್ಲೆಲ್ಲಿ ಓಡಾಡಿದ್ದ, ಎಲ್ಲೆಲ್ಲಿ ಕೂತಿದ್ದ, ಬುರುಡೆ ಹಿಡ್ಕೊಂಡು ಎಲ್ಲೆಲ್ಲಿ ಓಡಾಡಿದ್ದ, ಯಾರ್ಯಾರನ್ನು ಮೀಟ್ ಮಾಡಿದ್ದ ಅನ್ನೋದೆಲ್ಲ ಸಂಬಂಧ ಸಾಕ್ಷಿಗಳನ್ನು ಕಲೆ ಹಾಕಬೇಕಾಗತ್ತೆ, ಸಾಕ್ಷ್ಯಗಳನ್ನು ಕಲೆ ಹಾಕಬೇಕಾಗತ್ತೆ. ಸೊ ಹಾಗಾಗಿ ಬೆಂಗಳೂರಿಗೂ ಕೂಡ ಬಂದಿದ್ರು. ಬೆಂಗಳೂರಿನಲ್ಲಿ 3 ಸ್ಪಾಟ್ ಮಹಜರಾಯಿತು. ತದನಂತರ ಉಜಿರೆಯಲ್ಲೂ ಕೂಡ ಆಯಿತು, ಸ್ಪಾಟ್ ಮಹಜರಾಗಿದೆ ನಿನ್ನೆ. ಇನ್ನು ತಮಿಳುನಾಡು ಡೆಲ್ಲಿ ಪ್ರಯಾಣವನ್ನು ಬೆಳೆಸಿದರ ಸಂಬಂಧ ಅದನ್ನೂ ಕೂಡ ರೂಟ್ ಮ್ಯಾಪ್ ಸಿದ್ಧಪಡಿಸಬೇಕಾಗುತ್ತೆ, ಟೈಮ್ ಲೈನ್ ಮ್ಯಾಚ್ ಮಾಡಬೇಕಾಗುತ್ತೆ. ಆತ ಸುಳ್ಳು ಹೇಳ್ತಿದ್ದಾನೆ ಅನ್ನೋದಕ್ಕೂ ಸಾಕ್ಷಿ ಬೇಕು. ನೆನಪಿರಲಿ, ಆತ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ, ಅದಕ್ಕೂ ಸಾಕ್ಷಿ ಬೇಕಾಗಿತ್ತು, ಸಾಕ್ಷ್ಯ ಬೇಕಾಗಿತ್ತು, ಸಿಕ್ಕಲಿಲ್ಲ. ಅದಕ್ಕೆ ಬೇಕಾದಂತಹ ಸಾಕ್ಷ್ಯಗಳು ಪೂರಕವಾಗಿ ಸಿಕ್ಕಿಲ್ಲ ಅನ್ನೋದು. ಈಗ ಆತ ಸುಳ್ಳು ಹೇಳಿದ್ದೀನಿ ನಾನು ಅಂತ ಕೇಳಿ ಒಪ್ಕೊಂಡಲ್ಲ, ಆ ಸುಳ್ಳು ಹೆಂಗೆ ಹೇಳ್ದ, ಯಾರ್ಯಾರನ್ನ ಮೀಟ್ ಮಾಡ್ದ, ಯಾರ್ಯಾರು ಹೇಳ್ಕೊಟ್ರು, ಎಲ್ಲೆಲ್ಲಿ ಓಡಾಡಿದ್ದ, ಅದಕ್ಕೂ ಕೂಡ ಸಾಕ್ಷ್ಯಗಳನ್ನು ಸಂಗ್ರಹಿಸಬೇಕಾಗತ್ತೆ. ಆ ಕೆಲಸದಲ್ಲಿ SIT ನಿರತರಾಗಿದ್ದಾರೆ. ಸೆಪ್ಟೆಂಬರ್ 3ರ ತನಕ, ಅಂದರೆ 2 ದಿನಗಳ ಕಾಲ SITಗೆ ಕೊಟ್ಟಿರುತ್ತೆ ಕಸ್ಟಡಿಗೆ ಬೆಳ್ತಂಗಡಿ ನ್ಯಾಯಾಲಯದಿಂದ. ಸೊ ಹಾಗಾಗಿ ಇವತ್ತು ಚಿನ್ನಯ್ಯನ ಸ್ಪಾಟ್ ಮಹಜರು ಮಾಡೋದಕ್ಕೆ ಇನ್ನೂ 1-2-3 ಸ್ಥಳಗಳು ಬಾಕಿ ಇರೋ ಹಿನ್ನೆಲೆಯಲ್ಲಿ ಆತನನ್ನ ಮತ್ತೊಮ್ಮೆ ಕಸ್ಟಡಿಗೆ ಕೇಳ್ತಾರೆ SIT ಟೀಮ್. ಮೊನ್ನೆಯಷ್ಟೇ ಕಸ್ಟಡಿಗೆ ಅಂತ್ಯ ಆಗಿತ್ತು. 5 ದಿನ ಮತ್ತೆ ಕಸ್ಟಡಿಗೆ ಕೊಡಬೇಕು ಅಂತೇಳಿ SIT ಕೇಳಿಕೊಂಡಿತ್ತು. ಇನ್ನು ತಮಿಳುನಾಡು ಭಾಗದಲ್ಲಿ, ಜೊತೆಗೆ ಡೆಲ್ಲಿ ಪ್ರಯಾಣ ಬೆಳೆಸಿದ ಭಾಗವಾಗಿ ಇನ್ನು ಸ್ಪಾಟ್ ಮಹಜರು ಬಾಕಿ ಉಳ್ಕೊಂಡಿದೆ. ಸೊ ಹಾಗಾಗಿ ಇನ್ನೊಂದು 10 ದಿನ ಕೊಡಿ ಕಸ್ಟಡಿಗೆ ಅಂತ ಕೇಳ್ತಾರೆ ಕೋರ್ಟ್ನಲ್ಲಿ. ಆದರೆ ಎಷ್ಟು ದಿನ ಕೊಡಲಾಗುತ್ತೆ ಅನ್ನೋದು ಗೊತ್ತಿಲ್ಲ, ಅದು ಕೋರ್ಟ್ಗೆ ಬಿಟ್ಟಂತಹ ವಿಚಾರ. ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳ್ದ. 17 ಸ್ಪಾಟ್ಗಳಲ್ಲಿ ಡಿಗ್ಗಿಂಗ್ ಮಾಡಲಾಯಿತು. ಸಿಕ್ಕಿದ್ದು 2 ಗುಂಡಿಗಳಲ್ಲಿ, ಅದು ಕೂಡ ಪುರುಷರದ್ದು ಅನ್ನೋದು ಮತ್ತೊಂದು ಹೇಳಿಕೆ, ಮತ್ತೊಂದು ವಿಚಾರಗಳು. ಸೊ ಹಾಗಾಗಿ ಈತ ಸುಳ್ಳು ಹೇಳ್ತಿದ್ದಾನೆ ಅನ್ನೋದು ಒಂದು ಹಂತದಲ್ಲಿ ಅನುಮಾನಕ್ಕೆ ಕಾರಣ ಆಗಿರುತ್ತೆ. ಯಾವಾಗ ಆತನನ್ನ ಕಸ್ಟಡಿಗೆ ತೆಗೆದುಕೊಂಡು ಅಥವಾ ಆತನನ್ನ ವಿಚಾರಣೆಗೊಳಪಡಿಸ್ತಾರೋ ಆತ ಸುಳ್ಳು ಹೇಳಿದ್ದೀನಿ ಅಂತ ಹೇಳ್ತಾನೆ. ಆ ಸುಳ್ಳು ಹೇಳಿದ್ದಕ್ಕೂ ಕೂಡ ಸಾಕ್ಷ್ಯ ಬೇಕು, ಹೇಳಿದ್ನಲ್ಲ. ಸೊ ಹಾಗಾಗಿ ಆ ಒಂದು ಸಾಕ್ಷ್ಯ ಕಲೆಕ್ಟ್ ಮಾಡೋದಕ್ಕೆ SIT ಟೀಮ್ ನಿರತರಾಗಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ. ರೂಪೇಶ್, 2 ದಿನಗಳ ಕಾಲ SITಗೆ ಕೊಟ್ಟಿತ್ತು ಬೆಳ್ತಂಗಡಿ ನ್ಯಾಯಾಲಯದ ಕಡೆಯಿಂದ ಕಸ್ಟಡಿಗೆ. ಈಗ ಇವತ್ತು ಅಂತ್ಯ ಆಗ್ತಾ ಇದೆ. ಇನ್ನು ಯಾವ್ಯಾವ ಸ್ಥಳದಲ್ಲಿ ಸ್ಪಾಟ್ ಮಹಜರು ಬಾಕಿ ಉಳ್ಕೊಂಡಿದೆ, ಎಷ್ಟು ದಿನ ಕಸ್ಟಡಿ ಕೇಳಬಹುದು SIT? ಶರತ್, ಈಗ ಚಿನ್ನಯ್ಯನನ್ನ SIT ಕಸ್ಟಡಿಯಲ್ಲಿ ತೆಗೆದುಕೊಂಡು ಒಂದಿಷ್ಟು ಮಹಜರು ಕಾರ್ಯಗಳನ್ನು ಪೂರ್ಣಗೊಳಿಸಿದೆ. ಅದೇ ರೀತಿಯಾಗಿ ಒಂದು ಆತರ ಪಾತ್ರಧಾರಿ ಅಂತೇಳಿ ಭಾವಿಸಿಕೊಂಡಿದೆ. ಅದೇ ರೀತಿ ಸೂತ್ರಧಾರಿಗಳ ಹುಡುಕಾಟದಲ್ಲಿ ಹೊರಟಿದೆ. ಅದೇ ರೀತಿ ಸಾಕ್ಷ್ಯಗಳನ್ನು ಕಲೆ ಹಾಕ್ತಾ ಇದೆ. ನಾವು ನೋಡಿರ್ಬೋದು, ಬೆಂಗಳೂರಿನಲ್ಲೂ ಕೂಡ ಸ್ಥಳ ಮಹಜರ ಆಯಿತು. ಉಜಿರೆ, ತಿಮರೋಡಿ ನಿವಾಸ ಸೇರಿ ಹಲವಾರು ಕಡೆಗಳಲ್ಲಿ ಮಹಜರನ್ನು ಕೂಡ ಪೂರ್ಣಗೊಳಿಸಲಾಗಿದೆ. ಹೀಗಾಗಿ ದೊಡ್ಡ ಮಟ್ಟಕ್ಕೆ ಸಂಚಿದೆ. ದಿನಕ್ಕೊಂದು ಸಂಚುಗಳು ಬಯಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಚಿಕ್ಕಮಗಳೂರು ಲಿಂಕ್ ಅನ್ನು ಕೂಡ SIT ಬಯಲು ಮಾಡಿತ್ತು. ಅದಾದ ಬಳಿಕ ಏನು ಉಜಿರೆಯ ಸಿಟಿಯಲ್ಲಿ ಇರ್ತಕ್ಕಂಥ ಹಳ್ಳಿಮನೆ ಹೋಟೆಲ್ ಕೂಡ ಯಾವ ರೀತಿಯಾಗಿ ಕಥೆಯನ್ನು ಹೇಳಲಾಯಿತು, ಯಾವ ರೀತಿಯಾಗಿ ಸ್ಟೋರಿಗಳನ್ನು ನರೇಟ್ ಮಾಡಲಾಯಿತು, ಸ್ಟೋರಿಗಳನ್ನು ಕ್ರಾಸ್ ಚೆಕ್ ಮಾಡಲಾಯಿತು, ಸ್ಟೋರಿಗಳು ಬರಲಾಯಿತು, ಎಲ್ಲಾ ವಿಚಾರವನ್ನು ಕೂಡ SIT ತನ್ನ ಗಮನಕ್ಕೆ ತೆಗೆದುಕೊಂಡಿದೆ, ಸಾಕ್ಷಿಗಳನ್ನು ಕಲೆ ಹಾಕಿದೆ. ಅದೇ ರೀತಿ ತಿಮರೋಡಿ ನಿವಾಸ ಒಳಗಡೆ ಒಂದಿಷ್ಟು ಸಾಕ್ಷಿಗಳನ್ನು ಕಲೆ ಹಾಕಿದೆ. ಏನೇನೆಲ್ಲ ಇಷ್ಟುವರೆಗೆ, ಯಾಕಂತ ಹೇಳಿದ್ರೆ ಈಗ 12 ದಿನಗಳ ಪೊಲೀಸ್ SIT ಕಸ್ಟಡಿಯಲ್ಲಿ ಏನೇನಾಯಿತು ಅದರ ವಿವರವನ್ನು ಇವತ್ತು ಕೋರ್ಟ್ಗೆ ಸಲ್ಲಿಸಲಾಗುತ್ತೆ. ಅದೇ ರೀತಿಯಾಗಿ ಇವತ್ತು ಚಿನ್ನಯ್ಯನ SIT ಕಸ್ಟಡಿ ಅಂತ್ಯ ಆಗಿರೋದ್ರಿಂದ ಮತ್ತೆ ಕೋರ್ಟ್ಗೆ ಇವತ್ತು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಅವ್ರನ್ನ ಹಾಜರು ಮಾಡಲಾಗುತ್ತೆ. ಇಲ್ಲಿ ಮತ್ತೆ ಪುನಃ ರಿಮಾಂಡ್ ಅರ್ಜಿಯನ್ನು ಸಲ್ಲಿಸಿ ಮತ್ತೆ ಪುನಃ ಅವರು ಕೇಳ್ತಾರೆ. ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಮಹಜರು ಕಾರ್ಯಗಳು ಪೂರ್ಣಗೊಳಿಸಿಲ್ಲ, ತನಿಖೆ ಪೂರ್ಣಗೊಳಿಸಿಲ್ಲ. ಯಾಕಂತ ಹೇಳಿದ್ರೆ ಆರೋಪಿಗಳ ಒಂದಿಷ್ಟು ಸಂಚುಕೋರರಿದ್ದಾರೆ, ಮತ್ತೊಂದಿಷ್ಟು ಪಾತ್ರಧಾರಿಗಳಿದ್ದಾರೆ, ಮತ್ತೊಂದಿಷ್ಟು ಸೂತ್ರಧಾರಿಗಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ 4 ಲೆವೆಲ್ ಕಾನ್ಸ್ಪಿರಸಿ ಆಗಿದೆ. ಯಾಕಂತ ಹೇಳಿದ್ರೆ ಒಂದು ಚೆನ್ನೈ ಮೂಲದಲ್ಲಿ ಆಪರೇಟ್ ಆಗಿದ್ರೆ, ಮತ್ತೊಂದು
ಅಷ್ಟೊಂದು ಬೇರೆ ಬೇರೆ ಹಂತದಲ್ಲಿ ಆಪರೇಟರ್ಗಳು ಆಗ್ತಾ ಇರುತ್ತೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಹಂಚಿಕೆಗಳನ್ನು ಬಯಲು ಮಾಡಬೇಕು. ಹೀಗಾಗಿ ಇನ್ನೂ ಕೂಡ 10 ದಿನಗಳ ಕಾಲ SIT ಕೊಡಬೇಕು. ಹೀಗಾಗಿ SIT ಕಸ್ಟಡಿ ಮತ್ತೆ ಪುನಃ ಕೇಳಬೇಕಾದ್ರೆ ಕೋರ್ಟ್ ಮುಂದೆ ಒಂದಷ್ಟು ಕಾರಣಗಳನ್ನು ಕೊಡಬೇಕಾಗುತ್ತೆ. ಹೀಗಾಗಿ ದೆಹಲಿ ಕೂಡ ತಲೆಬಿಡ ತೆಗೆದುಕೊಂಡು ಹೋಗಿದ್ದಾರೆ. ದೆಹಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಆಗಿಲ್ಲ ಇಷ್ಟರವರೆಗೆ. ಯಾಕಂದ್ರೆ ದೆಹಲಿ ಹೋಗ್ಲಿಕ್ಕೆ ಪ್ರಯಾಣಕ್ಕೆ 2-3 ದಿನಗಳು ಪ್ರಯಾಣವಾಗುತ್ತೆ. ಹೀಗಾಗಿ ಅಲ್ಲಿ ದೆಹಲಿ ಕರ್ಕೊಂಡು ಹೋಗಬೇಕಾದ್ರೆ ಇನ್ನೂ ಕೂಡ 10 ದಿನಗಳ ಕಾಲ SIT ಕಸ್ಟಡಿ ಕೊಡಬೇಕು ಅಂತೇಳಿ SIT ಪೊಲೀಸರು ಕೇಳಬಹುದು. ಅದಾದ ಬಳಿಕವಾಗಿ ಚೆನ್ನೈನಲ್ಲಿ ಆತ ಸ್ಪಿನ್ನಿಂಗ್ ಮಿಲ್ ಒಂದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತೆ ಒಂದು ವಿಚಾರ. ಅದೇ ತಮಿಳುನಾಡು ಈರೋಡ್ನಲ್ಲಿ ಅದು ಇರೋದು. ಅದಾದ ಬಳಿಕ ಚೆನ್ನೈ ಸಿಟಿನಲ್ಲಿ ಒಬ್ಬ MP ಯನ್ನು ಕೂಡ ಮೀಟಿ ಮಾಡಿದ್ದಾರೆ ಅನ್ನುವಂಥದ್ದು ಒಂದಿಷ್ಟು ಅನುಮಾನಗಳು SIT ಪೊಲೀಸ್ನವರಿಗಿದೆ. ಹೀಗಾಗಿ ಇದನ್ನ ಕೂಡ ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ. ಚೆನ್ನೈಗೂ ಕೂಡ ಹೋಗಿದ್ದ ಅನ್ನೋದು ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ. ಅದೇ ರೀತಿಯ ಕೇರಳದ ಒಂದಿಷ್ಟು ಯೂಟ್ಯೂಬ್ ಚಾನೆಲ್ಗಳು ಅತಿ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇದ್ದಾವೆ. ಕೇರಳಕ್ಕೂ ಮತ್ತೆ ಚೆನ್ನೈನಿಗೂ, ಕೇರಳಕ್ಕೂ ಮತ್ತೆ ಕೇಸ್ಗೂ, ಷಡ್ಯಂತ್ರ ಕೇಸ್ಗೂ ಲಿಂಕ್ ಇದೆ ಅನ್ನೋಂಥ ವಿಚಾರ ಕೂಡ ತನಿಖೆ ಮಾಡಬೇಕಾಗುತ್ತೆ. ಹೀಗಾಗಿ ಒಂದು ದೆಹಲಿ, ಚೆನ್ನೈ, ಕೇರಳ ಈ 3 ಕಡೆ ಕೂಡ ಸ್ಥಳಮಾಜರಾಗಬೇಕಾಗುತ್ತೆ. ಅಗತ್ಯ ಬಿದ್ದರೆ ಸಾಕ್ಷಿಗಳು ಸಂಗ್ರಹ ಮಾಡಬೇಕಾಗುತ್ತೆ. ಹೀಗಾಗಿ ಚೆನ್ನೈನ ಅಗತ್ಯತೆ ಇದೆ. ಹೀಗಾಗಿ ಮತ್ತೆ ಪುನಃ ನೀವು SIT ಕಸ್ಟಡಿ ಕೊಡಬೇಕು ಅಂತೇಳಿ SIT ಪೊಲೀಸರು ಮನವಿ ಮಾಡ್ಕೊಳ್ಳಿಕ್ಕಿದ್ದಾರೆ. ಇವತ್ತು 11 ಗಂಟೆಗೆ ಚೆನ್ನೈನನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬಹುದು. ಶರತ್. ಎಸ್, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.